ಪ್ರತಿ ವರ್ಷ ನವೆಂಬರ್ 21ರಂದು ಪ್ರಪಂಚದಾದ್ಯಂತ ಕ್ರಿಶ್ಚಿಯನರು ಒಂದು ವಿಶೇಷ ಹಬ್ಬವನ್ನು ಆಚರಿಸ್ತಾರೆ. ಅದು ಮಾತೆ ಮರಿಯಮ್ಮನವರನ್ನು ದೇವಾಲಯಕ್ಕೆ ಸಮರ್ಪಿಸಿದ ದಿನ. ಆದರೆ ಒಂದು ಕುತೂಹಲಕಾರಿ ವಿಷಯ ಅಂದ್ರೆ ಈ ಪ್ರಮುಖ ಹಬ್ಬದ ಕತೆ ಬೈಬಲ್ನಲ್ಲಿ ಎಲ್ಲೂ ಸಿಗುದಿಲ್ಲ. ಹಾಗಾದ್ರೆ ಶತಮಾನಗಳಿಂದ ನಡೆದುಕೊಂಡು ಬಂದಿರುವ ಈ ಸಂಪ್ರದಾಯ ಹುಟ್ಟಿದ್ದು ಎಲ್ಲಿಂದ? ಬನ್ನಿ ಈ ಕುತೂಹಲಕಾರಿ ಕಥೆಯನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಪ್ರತಿ ವರ್ಷ ನವೆಂಬರ್ 21ಕ್ಕೆ ಬರುವ ಈ ದಿನ ಚರ್ಚ್ ಕ್ಯಾಲೆಂಡರ್ನಲ್ಲಿ ತುಂಬಾನೇ ಮಹತ್ವದ್ದು. ಆದ್ರೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಇದರ ಮೂಲ ನಮ್ಮ ಪವಿತ್ರ ಗ್ರಂಥದಲ್ಲಿಲ್ಲ. ಇದು ಸಹಜವಾಗೇ ನಮ್ಮನ್ನೊಂದು ಪ್ರಶ್ನೆ ಕೇಳೋ ಹಾಗೆ ಮಾಡುತ್ತೆ. ಆ ಪ್ರಶ್ನೆ ಏನಂದ್ರೆ, ಬೈಬಲ್ನಲ್ಲಿ ಮಾತೆ ಮರಿಯಮ್ಮನವರ ಬಾಲ್ಯದ ಬಗ್ಗೆ ಅಷ್ಟೇನು ಮಾಹಿತಿಯಿಲ್ಲ. ಹಾಗಿದ್ಮೇಲೆ ಈ ಕಥೆಯೆಲ್ಲಿಂದ ಬಂತು? ಕ್ಯಾನೋನಿಕಲ್ ಅಂದ್ರೆ ಅಧಿಕೃತ ಶುಭ ಸಂದೇಶಗಳಲ್ಲಿ ಇದರ ಬಗ್ಗೆ ಒಂದು ಸಣ್ಣ ಉಲ್ಲೇಖನೂ ಇಲ್ಲ. ಹಾಗಾಗಿ ನಾವು ಉತ್ತರಕ್ಕಾಗಿ ಬೇರೆ ಕಡೆ ನೋಡಬೇಕಾಗುತ್ತೆ. ಹಾಗಾದ್ರೆ ಆ ಬೇರೆ ಕಡೆ ಯಾವುದೋ? ಉತ್ತರ ಸಿಗೋದು ಬೈಬಲ್ನ ಹೊರಗಿರುವ ಕೆಲವು ಪ್ರಾಚೀನ ಬರಹಗಳಲ್ಲಿ. ಇವುಗಳನ್ನ ಅಪಾಕ್ರಿಫಲ್ ಗಾಸ್ಪೆಲ್ಸ್ ಅಂತ ಕರೀತಾರೆ. ಈ ಸಂಪ್ರದಾಯದ ಮೂಲದ ರಹಸ್ಯ ಬಚ್ಚಿಟ್ಟಿರೋದು ಇದೇ ಗ್ರಂಥಗಳಲ್ಲಿ. ಈ ಸಂಪ್ರದಾಯಕ್ಕೆ ಮುಖ್ಯವಾದ ಮೂಲ ಯಾವುದು ಗೊತ್ತಾ? ಅದು 2ನೇ ಶತಮಾನದ ಯಾಕೋಬನ ಶುಭ ಸಂದೇಶ ಅನ್ನೋ ಒಂದು ಗ್ರಂಥ. ಇದೊಂದು ತುಂಬಾನೇ ಹಳೆಯ ಮತ್ತು ಪ್ರಭಾವಶಾಲಿ ಕ್ರಿಶ್ಚಿಯನ್ ದಾಖಲೆ. ಮಾತೆ ಮರಿಯಮ್ಮನವರ ಆರಂಭಿಕ ಜೀವನದ ಬಗ್ಗೆ ಸಾಕಷ್ಟು ವಿವರಗಳನ್ನು ಕೊಡೋದು ಇದೇ ಗ್ರಂಥ. ಸರಿ, ಅಪಾಕ್ರಿಫಲ್ ಅಂದ್ರೆ ಏನಪ್ಪಾ ಅಂತ ಯೋಚನೆ ಬರ್ಬೋದು. ಸರಳವಾಗಿ ಹೇಳೋದಾದ್ರೆ ಇವು ಆರಂಭಿಕ ಕ್ರಿಶ್ಚಿಯನ್ ಬರಹಗಳು. ಆ ಕಾಲದಲ್ಲಿ ಇವರಿಗೆ ಬಹಳ ಗೌರವ ಇತ್ತು, ತುಂಬಾ ಪ್ರಭಾವಶಾಲಿನೂ ಆಗಿದ್ವು. ಆದ್ರೆ ಕೊನೆಗೆ ಇವುಗಳನ್ನ ದೇವರ ಪ್ರೇರಿತ ವಾಕ್ಯ ಅಂತ ಪರಿಗಣಿಸಿ ಬೈಬಲ್ನ ಅಧಿಕೃತ ಭಾಗವಾಗಿ ಸೇರ್ಸಿಲಿಲ್ಲ. ಈ ಸ್ಲೈಡ್ ನೋಡಿದ್ರೆ ವ್ಯತ್ಯಾಸ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗತ್ತೆ. ನೋಡಿ, ಎಡಗಡೆ ಇರೋದು ಕೆನಾನಿಕಲ್ ಗಾಸ್ಪೆಲ್ಸ್, ಅಂದ್ರೆ ಇವು ದೇವರ ಪ್ರೇರಿತ ವಾಕ್ಯ, ಬೈಬಲ್ನ ಭಾಗ ಮತ್ತು ನಮ್ಮ ನಂಬಿಕೆಯ ಅಡಿಪಾಯ. ಇನ್ನು ಬಲಗಡೆ ಇರೋದು ಅಪೋಕ್ರಿಫಲ್ ಗಾಸ್ಪೆಲ್ಸ್. ಇವು ಪ್ರಭಾವಶಾಲಿ, ಐತಿಹಾಸಿಕ ಧಾರ್ಮಿಕ ಗ್ರಂಥಗಳು. ಆದರೆ ಇವುಗಳಿಂದ ಚರ್ಚ್ ಕೆಲವು ಪವಿತ್ರ ಸಂಪ್ರದಾಯಗಳನ್ನ ಮಾತ್ರ ಪಡ್ಕೊಂಡಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಮಾತೆ ಮರಿಯಮ್ಮನವರ ತಂದೆ ತಾಯಿ ಅಂದ್ರೆ ಜೋಕಿಮ್ ಮತ್ತು ಅನ್ನ ಅವರ ಹೆಸರುಗಳು ನಮಗೆ ಸಿಕ್ಕಿದ್ದೇ ಈ ಯಾಕೋಬನ ಶುಭ ಸಂದೇಶ ಅನ್ನೋ ಗ್ರಂಥದಿಂದ. ಈ ಹೆಸರುಗಳು ಬೈಬಲ್ನಲ್ಲಿ ಎಲ್ಲೂ ಸಿಗೋದಿಲ್ಲ ಅಲ್ವಾ? ಸರಿ, ಈ ಗ್ರಂಥದ ಹಿನ್ನೆಲೆ ಅರ್ಥ ಆಯ್ತು. ಈಗ ಅದು ಹೇಳುವ ಆ ಮನಮಿಡಿಯುವ ಕಥೆಯ ಕಡೆ ಗಮನ ಕೊಡೋಣ. ಆ ದಿನ ಮಾತೆ ಮರಿಯಮ್ಮನವರನ್ನ ದೇವಾಲಯಕ್ಕೆ ಸಮರ್ಪಿಸಿದಾಗ ನಿಜಕ್ಕೂ ಏನಾಯ್ತು? ನಂಬಿಕೆ ಪ್ರಕಾರ ಆಕೆಗೆ ಆಗ ಕೇವಲ 3 ವರ್ಷ. ಅಷ್ಟು ಚಿಕ್ಕ ವಯಸ್ಸಲ್ಲಿ ಅವರ ತಂದೆ ತಾಯಿ ದೇವರಿಗೆ ಕೊಟ್ಟ ಮಾತನ್ನ ಪೂರೈಸಿದ್ರು. ಆ ಕ್ಷಣವನ್ನ ಪ್ರೋಟೋ ಇವೆಂಜೇಲಿಯಂ ಆಫ್ ಜೇಮ್ಸ್ ತುಂಬಾನೇ ಸುಂದರವಾಗಿ ವಿವರಿಸುತ್ತೆ. ಅದರಲ್ಲಿ ಹೀಗಿದೆ: ಮತ್ತು ಅವನು ಆಕೆಯನ್ನು ಬಲಿಪೀಠದ 3ನೇ ಮೆಟ್ಟಿಲಿನ ಮೇಲೆ ಕೂರಿಸಿದನು. ಆಗ ಸರ್ವೇಶ್ವರ ಸ್ವಾಮಿಯು ಆಕೆಯ ಮೇಲೆ ಕೃಪೆಯನ್ನು ಸುರಿಸಿದನು. ಆಕೆ ತನ್ನ ಪುಟ್ಟ ಪಾದಗಳಿಂದ ನರ್ತಿಸಿದಳು ಮತ್ತು ಇಡೀ ಇಸ್ರಾಯೇಲ್ ಮನೆತನವೇ ಆಕೆಯನ್ನು ಪ್ರೀತಿಸಿತು. ಕೇಳೋದಕ್ಕೆಷ್ಟು ಚೆನ್ನಾಗಿದೆಯಲ್ವಾ? ಈ ಘಟನೆಯನ್ನ ನಾವು 4 ಮುಖ್ಯ ಹಂತಗಳಲ್ಲಿ ನೋಡಬಹುದು. ಮೊದಲನೇದು, ಪೋಷಕರಾದ ಜೋಕಿಮ್ ಮತ್ತು ಅನ್ನ ಆಕೆಯನ್ನ ದೇವಾಲಯಕ್ಕೆ ತಂದು ಒಪ್ಪಿಸಿದ್ದು. ಎರಡನೇದು, ಆ ಪುಟ್ಟ ಬಾಲಕಿ ಸ್ವಲ್ಪನೂ ಹಿಂತಿರುಗಿ ನೋಡದೆ ದೇವಾಲಯದ ಮೆಟ್ಟಿಲುಗಳನ್ನ ಹತ್ತಿದ್ದು. ಮೂರನೇದು, ತನ್ನನ್ನು ತಾನೇ ಪೂರ್ತಿಯಾಗಿ ದೇವರಿಗೆ ಅರ್ಪಿಸಿಕೊಂಡಿದ್ದು. ಮತ್ತು ಕೊನೆಯದಾಗಿ ಅಲ್ಲಿಂದ ಮುಂದೆ ನಿರಂತರ ಪ್ರಾರ್ಥನೆ ಮತ್ತು ಸೇವೆಯ ಜೀವನ ನಡೆಸಿದ್ದು. ಹಾಗಾದ್ರೆ ಅಪೋಕ್ರಿಫಲ್ ಗ್ರಂಥದಲ್ಲಿದ್ದ ಈ ಒಂದು ಕಥೆ ಚರ್ಚ್ನ ಅಧಿಕೃತ ಹಬ್ಬವಾಗಿ ಬದಲಾಗಿದ್ದು ಹೇಗೆ? ಅದರ ಐತಿಹಾಸಿಕ ಪ್ರಯಾಣ ಹೇಗಿತ್ತು ಅಂತ ನೋಡೋಣ ಬನ್ನಿ. ಈ ಹಬ್ಬದ ಹಿಂದೆ ಒಂದು ದೊಡ್ಡ ಇತಿಹಾಸವೇ ಇದೆ. ಇದರ ಆರಂಭ ಆಗಿದ್ದು 6ನೇ ಶತಮಾನದಲ್ಲಿ ಜೆರುಸಲೆಂನ ಬೆಸಿಲಿಕಾ ಆಫ್ ಸೇಂಟ್ ಮೇರಿ ದ ನ್ಯೂ ಚರ್ಚ್ನ ಸಮರ್ಪಣೆ ಜೊತೆಗೆ. ಆಮೇಲೆ 9ನೇ ಶತಮಾನದ ಹೊತ್ತಿಗೆ ಈ ಆಚರಣೆ ಲ್ಯಾಟಿನ್ ಚರ್ಚ್ನ ಮಠಗಳಿಗೂ ಹರಡಿತು. ಮುಂದೆ 1472ರಲ್ಲಿ ಪೋಪ್ ಸಿಕ್ಸ್ಟಿಸ್ ಐವಿ ಈ ಆಚರಣೆಯನ್ನ ಇಡೀ ಚರ್ಚ್ನ ಕ್ಯಾಲೆಂಡರಿಗೆ ಅಧಿಕೃತವಾಗಿ ಸೇರಿಸಿದ್ರು. ಕೊನೆಯದಾಗಿ 1953ರಲ್ಲಿ ಪೋಪ್ ಪಯಸ್ 12 ಈ ದಿನವನ್ನ ವಿಶ್ವ ಸನ್ಯಾಸಿನಿಯರ ದಿನದ ಜೊತೆ ಜೋಡಿಸಿದ್ರು. ನೋಡಿ ಹೇಗೆ ಹಂತ ಹಂತವಾಗಿ ಇದು ಬೆಳೆದು ಬಂದಿದೆ. ಸರಿ, ಇದರ ಇತಿಹಾಸವೆಲ್ಲ ಗೊತ್ತಾಯ್ತು. ಆದ್ರೆ ಇದೆಲ್ಲದರ ಆಚೆಗೆ ಈ ಹಬ್ಬದ ಆಧ್ಯಾತ್ಮಿಕ ಅರ್ಥವೇನು? ಈ ಕಥೆ ಇವತ್ತಿನ ದಿನದಲ್ಲಿ ನಮ್ಗೇನನ್ನ ಹೇಳುತ್ತೆ? ಪೋಪ್ ಪಾಲ್ ವಿಐ ಅವರು 1974ರಲ್ಲಿ ತುಂಬಾನೇ ಅರ್ಥಪೂರ್ಣವಾದ ಮಾತೊಂದನ್ನ ಹೇಳಿದ್ರು. ಅವರ ಪ್ರಕಾರ ಅಪೋಕ್ರಿಫಲ್ ಗ್ರಂಥಗಳಿಂದ ಬಂದಿರೋ ಹಬ್ಬಗಳು ಅವು ಐತಿಹಾಸಿಕವಾಗಿ ನಿಜವೋ ಸುಳ್ಳೋ ಅನ್ನೋದಕ್ಕಿಂತ
ಉನ್ನತ ಮತ್ತು ಅನುಕರಣೀಯ ಮೌಲ್ಯಗಳನ್ನ ನಮ್ಮ ಮುಂದಿಡ್ತವೆ ಅಂತ. ಇದು ಈ ಸಂಪ್ರದಾಯದ ಆಧ್ಯಾತ್ಮಿಕ ಮಹತ್ವಕ್ಕೆ ಒಂದು ದೊಡ್ಡ ಸಾಕ್ಷಿ. ಹಾಗಾಗಿ ಇಲ್ಲಿ ಮುಖ್ಯವಾಗಿರೋದು ಐತಿಹಾಸಿಕ ನಿಖರತೆಗಿಂತ ಹೆಚ್ಚಾಗಿ ಅದರ ಹಿಂದಿರೋ ಸ್ಫೂರ್ತಿದಾಯಕ ಸಂದೇಶ. ಈ ಹಬ್ಬ ಏನನ್ನ ಪ್ರತಿನಿಧಿಸುತ್ತೆ ಅಂದ್ರೆ, ಮೊದಲನೆಯದಾಗಿ ಚಿಕ್ಕ ವಯಸ್ಸಿನಲ್ಲೇ ದೇವರ ಚಿತ್ತಕ್ಕೆ ಸಂಪೂರ್ಣವಾಗಿ ನಮ್ಮನ್ನ ಸಮರ್ಪಿಸಿಕೊಳ್ಳೋದು. ಎರಡನೆಯದಾಗಿ ಆಳವಾದ ಪ್ರಾರ್ಥನೆ ಮತ್ತು ಚಿಂತನೆಯ ಜೀವನಕ್ಕೆ ಇದೊಂದು ಉತ್ತಮ ಉದಾಹರಣೆ. ಇದೇ ಕಾರಣಕ್ಕೆ ಮಾತೆ ಮರಿಯಮ್ಮನವರನ್ನ ಮೊದಲ ಮತ್ತು ಶ್ರೇಷ್ಠ ಚಿಂತನಶೀಲೆ ಅಂದ್ರೆ ಕಂಟೆಂಪ್ಲೇಟಿವ್ ಅಂತ ಕರೆಯೋದು. ಇದು ಸನ್ಯಾಸ ಜೀವನಕ್ಕೆ ಒಂದು ದೊಡ್ಡ ಮಾಡೆಲ್. ಕೊನೆಯದಾಗಿ ಇದು ನಂಬಿಕೆಯುಳ್ಳ ಪ್ರತಿಯೊಬ್ಬರಿಗೂ ತಮ್ಮ ಜೀವನವನ್ನ ದೇವರಿಗೆ ಅರ್ಪಿಸಲು ಒಂದು ಕರೆ ಇದ್ದ ಹಾಗೆ. ಮತ್ತೊಂದು ಸುಂದರವಾದ ವಿಷಯ ಏನಂದ್ರೆ, ಇದು ಇವತ್ತಿನ ಒಂದು ಆಚರಣೆಗೂ ಕನೆಕ್ಟ್ ಆಗತ್ತೆ. ಹೇಗೆ ಮಾತೆ ಮರಿಯಮ್ಮನವರನ್ನ ದೇವಾಲಯದಲ್ಲಿ ಅರ್ಪಿಸ್ತ್ರೋ ಹಾಗೆಯೇ ಇವತ್ತಿಗೂ ಅನೇಕ ಕ್ರೈಸ್ತ ಪೋಷಕರು ತಮ್ಮ ಮಕ್ಕಳಿಗೆ ದೀಕ್ಷಾ ಸ್ನಾನ ಆದ್ಮೇಲೆ ಅವರನ್ನ ಬಲಿಪೀಠದ ಹತ್ರ ತಂದು ದೇವರಿಗೆ ಅರ್ಪಿಸುವ ಸಂಪ್ರದಾಯ ಇದೆ. ಇದು ದೇವರ ವಾಕ್ಯದ ಪ್ರಕಾರ ಬದುಕ್ಬೇಕು ಅನ್ನೋದನ್ನ ನೆನಪಿಸುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಐತಿಹಾಸಿಕವಾಗಿ ಪಕ್ಕಾ ಸಾಕ್ಷಿ ಇಲ್ಲದಿದ್ದರೂ ಸಹ ಒಂದು ಕಥೆಗೆ ಶಾಶ್ವತವಾದ ಸಂಪ್ರದಾಯವಾಗಿ ಉಳಿಯುವ ಶಕ್ತಿ ಎಲ್ಲಿಂದ ಬರುತ್ತೆ? ಬಹುಶಃ ಉತ್ತರ ಅದರ ಸತ್ಯಾಸತ್ಯತೆಯಲ್ಲಿಲ್ಲ, ಬದಲಾಗಿ ಆ ಕಥೆ ನಮ್ಮಲ್ಲಿ ಹುಟ್ಟಿಸುವ ನಂಬಿಕೆ, ಭಕ್ತಿ ಮತ್ತು ಮೌಲ್ಯಗಳಲ್ಲಿದೆ ಅನ್ಸುತ್ತೆ.